ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಗೂಗಲ್ ಅನಾಲಿಟಿಕ್ಸ್ 4 ಅದರ ಶಾರ್ಟ್ ಫಾರ್ಮ್ ಆಗಿ GA4 ನ ಒಂದು ಸ್ಟ್ರಕ್ಚರ್ ಹೆಂಗಿದೆ, ಹೆಂಗ್ ಡಿಸೈನ್ ಮಾಡಿದ್ದಾರೆ ಈ ಒಂದು ಟೂಲ್ ಅಂತ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸ್ನೇಹಿತರೆ, ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಗೂಗಲ್ ಅನಾಲಿಟಿಕ್ಸ್ 4 ಫಾರ್ ಬಿಗಿನರ್ಸ್ ಅಂತ ಒಂದು ವಿಡಿಯೋ ಹಾಕಿದ್ದೀನಿ. ದಯವಿಟ್ಟು ಅದನ್ನು ನೋಡಿ. ಓಕೆನಾ? ಆ ವಿಡಿಯೋದಲ್ಲಿ ನಾನು ಗೂಗಲ್ ಅನಾಲಿಟಿಕ್ಸ್ 4 ನ ಹೇಗೆ ವೆಬ್ಸೈಟ್ ಕನೆಕ್ಟ್ ಮಾಡ್ತಾರೆ ಅದನ್ನ ಎರಡು ಮೆಥಡ್ ಹೇಳ್ಕೊಟ್ಟಿದ್ದೀನಿ. ಒಂದು ಕೋಡ್ ಮೆಥಡ್, ಇನ್ನೊಂದು ಗೂಗಲ್ ಟ್ಯಾಗ್ ಮ್ಯಾನೇಜರ್ ಮೆಥಡ್, ದಟ್ ಈಸ್ GTM ಮೆಥಡ್. ಆ ಮೆಥಡ್ ಹೇಳ್ಕೊಟ್ಟಿನಿ. ದಯವಿಟ್ಟು ಆ ವಿಡಿಯೋ ನೋಡ್ಬಿಟ್ಟು ಈ ವಿಡಿಯೋಗೆ ಬನ್ನಿ, ಸೊ ದಟ್ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನಾವು ಜಾಸ್ತಿ ತಡ ಮಾಡಿದೆ, ಈ ವಿಡಿಯೋದಲ್ಲಿ GA4 ಸ್ಟ್ರಕ್ಚರ್ ಹೇಗಿದೆ ಅಂತ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಡಿಸ್ಕಸ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ಈ ವಿಡಿಯೋನ ಒಂದ್ಸತಿ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಅಕಸ್ಮಾತ್ ಏನಾದರೂ ಪಕ್ಕದಲ್ಲಿ ಬೆಲ್ ಬಟನ್ ನೆಕ್ಕನ್ನು ನೋಡ್ತಿದ್ರೆ ದಯವಿಟ್ಟು ಆ ಬೆಲ್ ಬಟನ್ ನೆಕ್ಕನ್ನು ಒತ್ತೋದು ಕೂಡ ಮರಿಬೇಡಿ. ಓಕೆನಾ? ಸೊ ದಟ್ ಈ ವಿಡಿಯೋ ಜಾಸ್ತಿ ರೀಚ್ ಆಗುತ್ತೆ. ಆ್ಯಂಡ್ ಹಾಗೆ ಪ್ಲೀಸ್ 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 ದಯವಿಟ್ಟು ಒಂದು ಲೈಕ್ ಬಟನ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ, ಸೊ ದಟ್ ಈ ವಿಡಿಯೋ ಜಾಸ್ತಿ ರೀಚ್ ಆಗುತ್ತೆ. ಆ್ಯಂಡ್ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಇನ್ನೂ ಜಾಸ್ತಿ ಈ ವಿಡಿಯೋ ಮಾಡೋಕ್ಕೆ. ರೈಟ್? ನಿಮ್ಮಂಥ ಆಸ್ಪೈರಿಂಗ್ ಡಿಜಿಟಲ್ ಮಾರ್ಕೆಟರ್ಸ್ ಇರ್ಬೋದು, ಇಲ್ಲ ಕರೆಂಟ್ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಓನರ್ಸ್ ಇರ್ಬೋದು, ಅವ್ರು ಡಿಜಿಟಲ್ ಮಾರ್ಕೆಟಿಂಗೇ ಮಾಡ್ತಿದ್ರೆ ಅಂಥವ್ರಿಗೆ ಈ ವಿಡಿಯೋ ರೀಚ್ ಆಗುತ್ತೆ, ನಾಲೆಜ್ ಶೇರ್ ಆಗುತ್ತೆ, ಸೊ ದಟ್ ಅವ್ರಿಗೂ ಕೂಡ ಬೆನಿಫಿಟ್ ಆಗುತ್ತೆ. ರೈಟ್? ಸೊ ಪ್ಲೀಸ್ ಈ ವಿಡಿಯೋನ ಲೈಕ್ ಕೊಡಿ, ದಯವಿಟ್ಟು ಮರಿದೇನೆ. ಸ್ಟಾರ್ಟಿಂಗಲ್ಲೇ ಲೈಕ್ ಕೊಡಿ, ಸೊ ದಟ್ ಈ ವಿಡಿಯೋ ಸ್ವಲ್ಪ ಪುಷ್ ಸಿಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನಾನು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಕಮ್ಯುನಿಟಿಗೆ ಲಿಂಕ್ ಹಾಕಿರ್ತೀನಿ. ದಯವಿಟ್ಟು ಆ ಕಮ್ಯುನಿಟಿ ಜಾಯ್ನ್ ಆಗೋದನ್ನ ಮರಿಬೇಡಿ, ಸೊ ದಟ್ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಪ್ಡೇಟ್ಸ್ ನಾನು ಶೇರ್ ಮಾಡ್ತಿರ್ತೀನಿ. ದಯವಿಟ್ಟು ನೀವು ವಾಟ್ಸಪ್ ಲಿಂಕ್ಗೆ ಕ್ಲಿಕ್ ಮಾಡಿಬಿಟ್ಟು ಜಾಯ್ನ್ ಆಗಿ, ಸೊ ದಟ್ ಯು ಆರ್ ಅಪ್ಡೇಟೆಡ್ ವಿತ್ ದ ಲೇಟೆಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಟ್ರೆಂಡ್ಸ್. ಸೊ ಜಾಸ್ತಿ ತಡ ಮಾಡದೆ ವಿಡಿಯೋಲಿ ಇನ್ ಡೆಪ್ತ್ ಆಗಿ ಹೋಗೋಣ. ಸ್ನೇಹಿತರೆ, ಗೂಗಲ್ ಅನಾಲಿಟಿಕ್ಸ್ 4 ನಾನು ಹೇಳ್ದಂಗೆ ಯು ಮೇ ಬಿ ಅವೇರ್ ಆಫ್ ಇಟ್. ಗೂಗಲ್ ಅನಾಲಿಟಿಕ್ಸ್ 4 ಅಂದರೆ ಏನು? ಸೊ ಇದು ಒಂದು ಟೂಲು. ರೈಟ್? ಗೂಗಲ್ ಅದು ಒಂದು ಟೂಲು. ಸೊ ಇದು ಏನಂದರೆ, ನಿಮ್ಮ ವೆಬ್ಸೈಟಲ್ಲಿ ಏನು ನಡೀತಿದೆ, ನಿಮ್ಮ ಅಪ್ಲಿಕೇಶನ್ ಅಂದರೆ ಆ್ಯಪ್ಸ್ ಏನೋ ಇದ್ರೆ ನಿಮ್ಮದು, ಅದಲ್ಲಿ ಏನು ನಡೀತಿದೆ ಅಂತ ಡೀಟೇಲ್ಸ್ ಕೊಡುತ್ತೆ. ಎಷ್ಟು ಜನ ಯೂಸರ್ಸ್ ಬಂದರು, ಎಲ್ಲಿಂದ ಬಂದರು, ಅವ್ರದ್ದು ಕುಲ, ಗೋತ್ರ, ಜಾತಕ ಎಲ್ಲ ಇನ್ ಡೀಟೇಲಾಗಿ ನಿಮ್ಮ ವೆಬ್ಸೈಟಲ್ಲಿ ಏನು ನಡೀತಿದೆ ಅದೆಲ್ಲ ಡೇಟಾನ ಕ್ಯಾಪ್ಚರ್ ಮಾಡಿ ಗೂಗಲ್ ಅನಾಲಿಟಿಕ್ಸ್ 4 ತನ್ನ ಒಂದು ಟೂಲಲ್ಲಿ ಸಮರೈಸ್ ಮಾಡಿ ತೋರಿಸುತ್ತೆ. ಎಲ್ಲಿಂದ ಬಂದರು, ಯಾವ ಜನ, ಎಷ್ಟು ಜನ, ಯಾವ ಪೇಜಿಗೆ ಹೋದರು, ಯಾವ ಪೇಜಿಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡೋದಂತ ಈ ಟೂಲ್ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ದಿಸ್ ಯು ಮೇ ಬಿ ಅವೇರ್ ಆಫ್ ಇಟ್. ಇದನ್ನ ಈಗ ಡಿಸೈನ್ ಹೆಂಗೆ ಮಾಡಿದ್ದಾರೆ ಅಂದರೆ ಸ್ನೇಹಿತರೆ, ಒಂದೀಗ ಇನ್ನೊಂದು ಡಿಸೈನ್ ಪರ್ಸ್ಪೆಕ್ಟಿವ್ ನೋಡಿ, ಗೂಗಲ್ ಅನಾಲಿಟಿಕ್ಸ್ 4 ಹಿಂಗೆ ಡಿಸೈನ್ ಮಾಡಿದ್ದಾರೆ ಅಂತ. ಈಗ ನಾನು ಹೇಳ್ದಂಗೆ ಇದು ಡೇಟಾ ಕಲೆಕ್ಷನ್ನು. ರೈಟ್? ಈಗ ನಿಮಗೆ ಡೇಟಾ ಕಲೆಕ್ಷನ್ ಅಂದಾಗ ಏನೇನು ಬರುತ್ತೆ? ಒಂದು ವೆಬ್ಸೈಟ್ ಇದೆ ನಿಮ್ಮದು, ಇನ್ನೊಂದು ಒಂದೊಂದು ಕೇಸಲ್ಲಿ ಆ್ಯಪ್ಸ್ ಇರುತ್ತೆ ಅವ್ರದ್ದು. ಫಾರ್ ಎಕ್ಸಾಂಪಲ್ ಅಮೆಝಾನ್ ಅವ್ರದ್ದು. ರೈಟ್? ಅಮೆಝಾನ್ ಅವ್ರದ್ದು ಅಪ್ಲಿಕೇಶನ್ಸು ಇದೆ, ವೆಬ್ಸೈಟು ಇದೆ. ರೈಟ್? ಸೊ ಈಗ ನೀವು ವೆಬ್ಸೈಟಲ್ಲೂ ನೀವು ಡೇಟಾ ಏನಾಗ್ತಿದೆ ವೆಬ್ಸೈಟಲ್ಲಿ ಅನ್ನೋದು ಚೆಕ್ ಮಾಡಬೇಕು. ಅವ್ರ ಆ್ಯಪಲ್ಲಿ ಏನಾಗ್ತಿದೆ ಅನ್ನೋದು ಕೂಡ ನೀವು ಚೆಕ್ ಮಾಡಬೇಕು. ರೈಟ್? ಈಗ ನೀವು ಅದಕ್ಕೆ ಸಪ್ರೇಟ್ ಆ್ಯಪ್, ಅದಕ್ಕೆ ಸಪ್ರೇಟ್ ಅಪ್ಲಿಕೇಶನು, ಇದಕ್ಕೆ ಸಪ್ರೇಟ್ ಅಪ್ಲಿಕೇಶನ್ ಮಾಡ್ತಾ ಹೋದರೆ ಟೂಲ್ ಜಾಸ್ತಿ ಆಗುತ್ತೆ ಮತ್ತು ಡೇಟಾ ಗ್ಯಾದರಿಂಗ್ ಆಗಲ್ಲ. ಥರ್ಡ್ ಪಾರ್ಟಿ ಟೂಲ್ಸ್ ನಿಮ್ಗೆ ಸಿಗುತ್ತೆ. ರೈಟ್? ಬಟ್ ಇಲ್ಲಿ ಕೇಸ್ ಸಿನಾರಿಯೋದಲ್ಲಿ ಇದು ಗೂಗಲ್ ಅನಾಲಿಟಿಕ್ಸ್ 4 ಪೇಡ್ ಟೂಲ್, ಫ್ರೀ ಟೂಲ್ ಇರೋದ್ರಿಂದ ಇಲ್ಲಿ ನಿಮಗೊಂದು ಅಡ್ವಾಂಟೇಜ್ ಸಿಗುತ್ತೆ. ಅಡ್ವಾಂಟೇಜ್ ಏನಂದರೆ, ನಿಮ್ಮದು ವೆಬ್ಸೈಟಲ್ಲಿ ಏನು ನಡೀತಿದೆ, ನಿಮ್ಮದು ಕುಲ, ಗೋತ್ರ, ಜಾತಕ, ಅಲ್ಲಿ ಏನೇನು ಆ್ಯಕ್ಟಿವಿಟಿ ನಡೀತಿದೆ ಅದನ್ನು ನೀವು ಟ್ರ್ಯಾಕ್ ಮಾಡ್ಬೋದು. ಅಪ್ಲಿಕೇಶನ್ ಕೂಡ ಏನಾಗ್ತಿದೆ ಅನ್ನೋದು ಕೂಡ ಟ್ರ್ಯಾಕ್ ಮಾಡ್ಬೋದು. ಒಂದೇ ಜಾಗದಲ್ಲಿ ಗೂಗಲ್ ಅನಾಲಿಟಿಕ್ಸ್ 4ಅಲ್ಲಿ ಒಂದು ವೆಬ್ಸೈಟು, ಒಂದೊಂದು ಅಪ್ಲಿಕೇಶನು. ರೈಟ್? ಆ್ಯಪ್ಸ್, ಈ ಎರಡಲ್ಲಿ ನಿಮ್ದು ಏನು ಆ್ಯಕ್ಟಿವಿಟಿ ನಡೀತಿದೆ, ಜನ ಏನು ಟೈಪ್ ಮಾಡ್ತಿದ್ದಾರೆ, ಯಾಕೆ ಈ ಥರ ನಾವು ಮಾಡಬೇಕು? ನಿಮ್ಮ ಬಿಹೇವಿಯರ್ ನೀವು ಸಿಸ್ಟಮ್ ಯೂಸ್ ಮಾಡ್ಬೇಕಾದ್ರೆ, ವೆಬ್ಸೈಟ್ ಯೂಸ್ ಮಾಡಬೇಕಾದ್ರೆ ಬಿಹೇವಿಯರು ಈಸ್ ವೆರಿ ಡಿಫ್ರೆಂಟ್ ಫ್ರಮ್ ವೆನ್ ಯೂರ್ ಯೂಸಿಂಗ್ ಎನ್ ಆ್ಯಪ್. ಆ್ಯಪಲ್ಲಿರೋ ಬಿಹೇವಿಯರ್ ಡಿಫ್ರೆಂಟು, ವೆಬ್ಸೈಟಿರೋ ಬಿಹೇವಿಯರ್ ಡಿಫ್ರೆಂಟು. ವಾಟ್ ಐ ಮೀನ್ ಬೈ ದಿಸ್? ನೀವು ಆ್ಯಪಲ್ಲಿ ಏನು ಮಾಡ್ತೀರಾ, ಬಿಹೇವಿಯರ್ ಡಿಫ್ರೆಂಟ್ ಆಗಿರುತ್ತೆ. ಅಲ್ಲಿ ನಿಮಗೆ ಬಟನ್ಸ್ ಬೇರೆ ಬೇರೆ ಥರ ಇರುತ್ತೆ. ರೈಟ್? ಅದೇ ವೆಬ್ಸೈಟಲ್ಲಿ ಬಟನ್ಸ್ ಬೇರೆ ಬೇರೆ ಕಡೆ ಇರುತ್ತೆ, ಅಲ್ಲಿ ಬಿಹೇವಿಯರ್ ಬೇರೆ ಥರ ಇರುತ್ತೆ ನಿಮ್ಮದು. ರೈಟ್? ನೀವು ಅದು ಹೆಂಗೆ ಹೇಳ್ಬೇಕಂದ್ರೆ, ನೀವು ಅಕಸ್ಮಾತ್ ನಿಮ್ಮ ಅಜ್ಜಿ ಮನೆಗೆ ಹೋದಾಗ ನಿಮ್ಮ ಬಿಹೇವಿಯರ್ ಬೇರೆ ಥರ ಇರುತ್ತೆ. ಅಜ್ಜಿ ಮನೆಗೆ ಹೋದಾಗ ಫುಲ್ಲು ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಇರ್ತೀರಾ. ಬಟ್ ನೀವು ಅಕಸ್ಮಾತ್ ನಿಮ್ಮ ಫ್ರೆಂಡ್ ಮನೆಗೆ ಹೋದಾಗ ಅಲ್ಲಿ ಇನ್ನೂ ಆರಾಮಾಗಿ ರಿಲ್ಯಾಕ್ಸ್. ಸೊ ಪ್ಲೇಸ್ ಒಂದೇ, ಆದರೆ ಪ್ಲೇಸ್ ಬೇರೆ ಬೇರೆ, ಬಟ್ ಯುವರ್ ಬಿಹೇವಿಯರ್ ಈಸ್ ಡಿಫ್ರೆಂಟ್. ರೈಟ್? ಸೊ ಗೂಗಲ್ ಅನಾಲಿಟಿಕ್ಸ್ 4 ಏನು ಹೆಲ್ಪ್ ಮಾಡುತ್ತೆ ನಿಮಗೆ, ನಿಮ್ಮ ವೆಬ್ಸೈಟಲ್ಲಿ ಏನಾಗ್ತಿದೆ, ನಿಮ್ಮ ಅಪ್ಲಿಕೇಶನ್ಸ್ ಇದ್ದರೆ, ಅಕಸ್ಮಾತ್ ಇದ್ರೆ ನಿಮ್ದು ಆ್ಯಪ್ಸ್ ಏನೋ ಇದ್ದರೆ ಅದರಲ್ಲಿ ಏನಾಗ್ತಿದೆ ಅಂತ ಅದು ಎರಡನ್ನ ಟ್ರ್ಯಾಕ್ ಮಾಡಿ ಒಂದೇ ಡ್ಯಾಶ್ಬೋರ್ಡಲ್ಲಿ ನಿಮ್ಗೆ ತೋರಿಸುತ್ತೆ. ಸೊ GA4 ತುಂಬ ಇಂಪಾರ್ಟೆಂಟ್ ಟೂಲ್. ರೈಟ್? ಇದನ್ನು ಹೆಂಗೆ ಸ್ಟ್ರಕ್ಚರ್ ಮಾಡಿದ್ದಾರೆ ಅಂತ ನೋಡೋಣ. ನಾನು ಆಗಲಿ ನಿಮ್ಗೆ ಹೇಳ್ದೆ ಏನಂತ, ಒಂದು ವೆಬ್ಸೈಟು, ಇನ್ನೊಂದು ಮೊಬೈಲ್ ಆ್ಯಪ್. ರೈಟ್? ಇಲ್ಲಿ ನೋಡಿದ್ರೆ ನೀವು ಒಂದು ವೆಬ್ಸೈಟು ಕನೆಕ್ಟ್ ಮಾಡಿದ್ದೀವಿ, ಇನ್ನು ಮೊಬೈಲ್ ಆ್ಯಪ್ ಕನೆಕ್ಟ್ ಮಾಡಿದ್ದೀವಿ. ಬರೀ ಕನೆಕ್ಟ್ ಮಾಡಿಬಿಟ್ರೆ ಸಾಕಾ? ಅದ್ರ ಸೋರ್ಸ್ ಎಲ್ಲಿಂದ ಬರಬೇಕು? ರೈಟ್? ಈಗ ನಾವು GA4 ಏನಂತ ಹೇಳಿದೆ ನಾನು ನಿಮಗೆ, ಇದು ಎರಡನ್ನೂ ಕನೆಕ್ಟ್ ಮಾಡ್ಬೋದು. ಬಟ್ ಆ ಕನೆಕ್ಟ್ ಮಾಡೋಕ್ಕೆ ವೆಬ್ಸೈಟ್ಗೂ GA4ಗೂ ಒಂದು ಸೋರ್ಸ್ ಕೊಡಬೇಕಲ್ಲ. ರೈಟ್? ಈಗ ಒಂದು ಕಡೆ ನೀರು, ಕೆರೆ ಖಾಲಿ ಇದೆ, ಇನ್ನೊಂದು ಕಡೆ ಕೆರೆ ಬೇಡ, ವಾಟರ್ ಟ್ಯಾಂಕ್ ತೊಗೋಣ. ರೈಟ್? ನಿಮ್ಮ ಮನೆ ಮೇಲೆ ವಾಟರ್ ಟ್ಯಾಂಕ್ ಇರುತ್ತೆ. ರೈಟ್? ಈಗ ಕೆಳಗೆ ನಲ್ಲಿಲಿ ನೀರು ಬರಬೇಕಂದ್ರೆ ನಿಮಗೆ ಮೇಲೆ ವಾಟರ್ ಟ್ಯಾಂಕ್ ತುಂಬಿರ್ಬೇಕಲ್ವಾ? ಆ ತುಂಬಿರ್ಬೇಕಾದ್ರೆ ಮಧ್ಯೆ ಪೈಪ್ ಇರುತ್ತೆ ನೋಡಿ. ಆ ಪೈಪ್ ಇದ್ರೆ ಮಾತ್ರ ತಾನೇ ಡೇಟಾ ಸ್ಟ್ರೀಮ್ ಆಗೋದು. ವಾಟರ್ ಒಂದು ಸ್ಟ್ರೀಮ್ ಇರುತ್ತೆ. ರೈಟ್? ಇದು ಹೆಂಗೆ ನದಿಯಿಂದ ಸಮುದ್ರಕ್ಕೆ ಹೋಗ್ಬೇಕಾದ್ರೆ ಒಂದು ಸ್ಟ್ರೀಮ್ ಇರುತ್ತೆ. ರೈಟ್?
ಸೇಮ್ ಇದೇ ಥರ GA4 ಅಲ್ಲಿ ನೀವು ವೆಬ್ಸೈಟು, ಮೊಬೈಲ್ ಆ್ಯಪನ್ನು ಹಾಕ್ಬಿಡ್ತೀರಾ, ರೈಟ್? ಬಟ್ ಅದನ್ನು ಕನೆಕ್ಟ್ ಹೆಂಗೆ ಮಾಡ್ತೀರಾ, ರೈಟ್? ಕನೆಕ್ಟ್ ಮಾಡೋಕ್ಕೆ ನಾವು ಏನು ಮಾಡ್ತೀವಿ, ಸ್ಟ್ರೀಮಿಂಗ್ ಮಾಡ್ತೀವಿ, ಅಂದರೆ ಡೇಟಾ ಸ್ಟ್ರೀಮ್ ಮಾಡ್ತೀವಿ. ಇಲ್ಲಿನ ಕೇಸಲ್ಲಿ ವೆಬ್ಸೈಟ್ ಹೆಂಗೆ ಮಾಡ್ತೀವಿ, ಕೋಡ್ ಹಾಕ್ತೀವಿ. ನಾನು ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಕೋಡ್ ಹೆಂಗೆ ಹಾಕ್ತೀವಿ ವೆಬ್ಸೈಟ್ಗೆ, ಐದರ್ ಟು ಸ್ನಿಪ್ಪೆಟ್ ಕೋಡ್, ಅದೇ ಒಂದು HTML ಕೋಡು, ಆರ್ ಥ್ರೂ ಯೂಸಿಂಗ್ GTM, ದಟ್ ಈಸ್ ಗೂಗಲ್ ಟ್ಯಾಗ್ ಮ್ಯಾನೇಜರ್. ಮೊಬೈಲ್ ಆ್ಯಪಲ್ಲೂ ಅಷ್ಟೇ, ಮೊಬೈಲ್ ಆ್ಯಪ್ ನೀವು ಇರುತ್ತೆ, ಬಟ್ ಅದನ್ನು ಹೆಂಗೆ ಕನೆಕ್ಟ್ ಮಾಡ್ತೀರಾ, ಅದನ್ನು ನೀವು ಆ್ಯಂಡ್ರಾಯ್ಡಿಗೆ ಕನೆಕ್ಟ್ ಮಾಡ್ತೀರಾ ಆರ್ iOS. ಸೊ ಅಕಸ್ಮಾತ್ iOS ಯೂಸರ್ ನಿಮಗೆ ಗೊತ್ತಿಲ್ಲ ಅಂದರೆ, ಇದು ಹೆಂಗೆ ನಮ್ಮ ಪ್ಲೇಸ್ಟೋರ್ ಇದೆಯೋ ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ, ಇದೇ ಥರ ಆ್ಯಪಲ್ ಐಫೋನ್ ಯೂಸ್ ಮಾಡ್ತಾರಲ್ಲ ಅವ್ರಿಗೆ ಇದೇ ಥರ ಪ್ಲೇಸ್ಟೋರ್ ಇರುತ್ತೆ, ರೈಟ್? ಸೊ ಇದೇ ಕಾನ್ಸೆಪ್ಟು, ರೈಟ್? ಸೊ ನೀವೇನು ಮಾಡ್ತೀರಾ, ವೆಬ್ಸೈಟ್ನ ಕೋಡಿಂದ ಕನೆಕ್ಟ್ ಮಾಡ್ತೀರಾ, ನಿಮ್ಮ ಮೊಬೈಲ್ ಆ್ಯಪ್ನ ಆ್ಯಂಡ್ರಾಯ್ಡಿಂದ ಕನೆಕ್ಟ್ ಮಾಡ್ತೀರಾ, ಆ್ಯಂಡ್ ಆರ್ iOS ಆ್ಯಪ್ ಇದ್ದರೆ iOS ಆ್ಯಪು, ರೈಟ್? ಸೊ ಈ ಕೇಸಲ್ಲಿ ನಾವು ಹೆಂಗೆ ಇದನ್ನು ಸ್ಟ್ರಕ್ಚರ್ ಮಾಡಿದ್ದೀವಿ, ಇದು ತುಂಬ ಸಿಂಪಲ್ ಸ್ಟ್ರಕ್ಚರು. ಏನು ಗೂಗಲ್ ಅನಾಲಿಟಿಕ್ಸ್ 4 ನಾವು ಕ್ರಿಯೇಟ್ ಮಾಡ್ತೀವಲ್ಲ, GA4 ಅಕೌಂಟ್, ಅದೇ @gmail.com. ಈಗ ನಂದು ತೇಜಸ್ ಗಿರೀಶ್ 10@gmail.com, ಅವ್ರು ನಿಮ್ಮದು ಮನು KR @gmail.com, ಏನಾದರೂ ನಿಮ್ಮ ಇಮೇಲ್ ಐ ಡಿ ಇರುತ್ತಲ್ಲ, ಅದೇ ಅಕೌಂಟ್, ರೈಟ್? ಅದು ಹೆಂಗೆ ಗೂಗಲ್ ಆ್ಯಡ್ಸಲ್ಲಿ ನಾನು ಹೇಳಿದ್ನಲ್ಲ, ಗೂಗಲ್ ಪ್ರಾಡಕ್ಟ್ಸ್ ಯೂಸ್ ಮಾಡೋಕ್ಕಂದ್ರೆ ID ಇರಬೇಕು. ಆ ಐಡಿಯಿಂದ, ಒಂದು ಐಡಿಯಿಂದ ಎಲ್ಲ ಗೂಗಲ್ ಪ್ರಾಡಕ್ಟ್ಸನ್ನು ಆಕ್ಸೆಸ್ ಮಾಡ್ಬೋದು. ಒನ್ ಸಚ್ ಪ್ರಾಡಕ್ಟ್ ಇಸ್ GA4 ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀರಾ, ರೈಟ್? ಅಕೌಂಟ್ ಕ್ರಿಯೇಟ್ ಮಾಡಿದ್ಮೇಲೆ ಈ GA4 ಏನಕ್ಕೆ ಯೂಸ್ ಮಾಡ್ತಿರೋದು, ಈವೆಂಟ್ ಟ್ರ್ಯಾಕ್ ಮಾಡೋಕ್ಕೆ, ವೆಬ್ಸೈಟ್ ಏನು ನಡೀತಿದೆ, ಕುಲ, ಗೋತ್ರ, ಜಾತಕ ಎಲ್ಲ ತಿಳ್ಕೊಳ್ಳೋಕ್ಕೆ, ರೈಟ್? ಅದಕ್ಕೆ ಏನು ಮಾಡ್ತೀವಿ, ವೆಬ್ಸೈಟು ಮತ್ತು ಮೊಬೈಲ್ ಆ್ಯಪ್ ಇರುತ್ತೆ, ರೈಟ್? ಇದಕ್ಕೆ ಏನಂತ ಗೊತ್ತಾ, ಪ್ರಾಪರ್ಟೀಸ್ ಅಂತ ಕರಿತೀವಿ, ರೈಟ್? ಅಕೌಂಟ್, ಇದನ್ನು ಪ್ರಾಪರ್ಟೀಸ್ ಅಂತೀವಿ. ಪ್ರಾಪರ್ಟೀಸ್ ಅಂದರೆ ಏನು, ಈಗ ನಿಮ್ದು ಯಾರೋ ಆಸ್ತಿ ಇದೆ ಅಂತ ಅಂದ್ಕೊಳ್ಳೋಣ, ರೈಟ್? ನಿಮ್ಮದು ಒಂದು 30-40 ಸೈಟ್ ಇದೆ, ಒಂದು ಕಾಂಪ್ಲೆಕ್ಸ್ ಇದೆ, ಅದು ಪ್ರಾಪರ್ಟಿ ಇದ್ದಂಗೆ. ಸೇಮ್ ಕಾನ್ಸೆಪ್ಟ್ ಇಲ್ಲೇ ಇರೋದು. ವೆಬ್ಸೈಟು ನಿಮ್ದೊಂದು ಪ್ರಾಪರ್ಟಿ, ಮೊಬೈಲ್ ಅಪ್ಲಿಕೇಶನ್ಸ್ ಇದ್ದರೆ ಅದು ಮೊಬೈಲ್ ಅಪ್ಲಿಕೇಶನ್ ಕೂಡ ನಿಮ್ಮ ಪ್ರಾಪರ್ಟಿ. ಬಟ್ ಮೆಜಾರಿಟಿ ಕೇಸಸ್ಸು ವೆಬ್ಸೈಟ್ ಮಾತ್ರ ಇರುತ್ತೆ. ಅದು ನಾನು ನೆಕ್ಸ್ಟ್ ಹೋಗ್ತಾ ಹೇಳ್ತಾ ಹೋಗ್ತೀನಿ, ರೈಟ್? ಇದನ್ನು ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಏನು ಡೇಟಾ ಸೋರ್ಸ್ ಇರುತ್ತಲ್ಲ, ಎಲ್ಲಿಂದ ಸೋರ್ಸ್ ಮಾಡ್ತಾ ಇದ್ದೀವಿ ವೆಬ್ಸೈಟಿಂದ, ಅದನ್ನು ಡೇಟಾ ಸ್ಟ್ರೀಮ್ ಅಂತ ಕರೀತೀವಿ. ರಿಮೆಂಬರ್ ಐ ಟೋಲ್ಡ್ ಯು, ರೈಟ್? ಮಾಡಿ ಮೇಲೆ ಒಂದು ವಾಟರ್ ಟ್ಯಾಂಕ್ ಇರುತ್ತೆ, ನೀರು ತುಂಬಿರುತ್ತೆ, ಕೆಳಗೆ ನಲ್ಲಿ ಇರುತ್ತೆ. ಅಕಸ್ಮಾತ್ ನಲ್ಲಿ ನೀರು ಬರಬೇಕು, ಈ ನೀರು ಕೆಳಗೆ ನಲ್ಲಿ ನೀರು ಬೇಕಂದ್ರೆ ಒಂದು ಡೇಟಾ ಸ್ಟ್ರೀಮ್ ಇರಬೇಕು, ಒಂದು ಫ್ಲೋ ಇರಬೇಕು, ರೈಟ್? ಒಂದು ಪೈಪ್, ಒಂದು ಕನೆಕ್ಷನ್ ಇರಬೇಕು, ರೈಟ್? ಆ ಕನೆಕ್ಷನ್ ಯಾವುದು, ಇದನ್ನು ನಾವು ಡೇಟಾ ಸ್ಟ್ರೀಮ್ ಅಂತ ಕರಿತೀವಿ. ಇದೇ ಸಿಂಪಲ್ ಗೂಗಲ್ ಅನಾಲಿಟಿಕ್ಸ್ 4 ಸ್ಟ್ರಕ್ಚರ್, ಅಂದರೆ GA4 ಸ್ಟ್ರಕ್ಚರ್. ತುಂಬ ಸಿಂಪಲ್ ಕಾನ್ಸೆಪ್ಟ್, ರೈಟ್? ಫಸ್ಟ್ ಏನು ಅಕೌಂಟು, ಪ್ರಾಪರ್ಟೀಸ್ ಅಂತ ಹೇಳಿದ, ನಿಮ್ಮನೆ ಆಸ್ತಿ ಯಾವುದಿದೆ ಅಂತ ಫಸ್ಟ್ ಹೇಳಬೇಕು. ಆ ಆಸ್ತಿಲಿ ಎಲ್ಲಿದೆ ನಿಮ್ಮ ಆಸ್ತಿ ಅಂತ ಹೇಳೋದಕ್ಕೆ, ಈಗ ಅಕಸ್ಮಾತ್ ನಿಮ್ಮದು ಒಂದು ಪ್ರಾಪರ್ಟಿ ಇದೆ ಅಂತ ಅನ್ಕೊಂಡು, ಎಲ್ಲಿ ಒಂದು ಮೈಸೂರು ಔಟ್ಸ್ಕರ್ಟ್ಸಲ್ಲಿ ನಿಮ್ಗೊಂದು ಪ್ರಾಪರ್ಟಿ ಇದೆ, ರೈಟ್? ಬರೀ ಹೇಳಿದ್ರಾಗುತ್ತಾ, ಅದ್ರ ಅಡ್ರೆಸ್ ಕರೆಕ್ಟಾಗಿರ್ಬೇಕು, ಎಲ್ಲಿದೆ ಪ್ರಾಪರ್ಟಿ ಅಂತ ರಿಜಿಸ್ಟರ್ ಬರೀಬೇಕು. ಅದನ್ನಿದು ಡೇಟಾ ಸ್ಟ್ರೀಮ್, ಅಂದರೆ ಆ ಸ್ಟ್ರೀಮ್ ಎಲ್ಲಿದೆ ಅನ್ನೋದು ನೀವು ಸೋರ್ಸ್ನ ಕನೆಕ್ಟ್ ಮಾಡಬೇಕು, ರೈಟ್? ಅದಕ್ಕೆ ನಾವು ಸ್ಟ್ಯಾಂಪ್ ಡ್ಯೂಟಿ ಎಲ್ಲ ಮಾಡಿಸ್ತೀವಿ. ಸೇಮ್ ಕಾನ್ಸೆಪ್ಟು ಇಲ್ಲೂ ಅಷ್ಟೇ. ಒಂದು ಅಕೌಂಟ್ ಇದೆ, ಪ್ರಾಪರ್ಟೀಸ್ ಇದೆ, ಒಂದು ವೆಬ್ಸೈಟ್ ನಿಮ್ದೊಂದು ಪ್ರಾಪರ್ಟಿ, ಅಪ್ಲಿಕೇಶನು ನಿಮ್ಮ ಪ್ರಾಪರ್ಟಿನೇ, ರೈಟ್? ಇದು ಎಲ್ಲಿದೆ, ಗೂಗಲ್ ಅನಾಲಿಟಿಕ್ಸ್ 4 ಗೊತ್ತಿಲ್ಲ, ಅದನ್ನು ನಾವು ಕನೆಕ್ಟ್ ಮಾಡಬೇಕು ಸ್ಟ್ರೀಮ್ಸ್ಗೆ, ಡೇಟಾ ಸ್ಟ್ರೀಮ್ಗೆ. ಹೆಂಗೆ ಕನೆಕ್ಟ್ ಮಾಡ್ತೀವಿ, ಟು ಕೋಡಲ್ಲಿ ಕೋಡ್ ಪೇಸ್ಟ್ ಮಾಡ್ತೀವಿ, ಐದರ್ ಟು ನಾರ್ಮಲ್ HTML ಕೋಡ್ ಆರ್ GTM ಯೂಸ್ ಮಾಡಿಕೊಂಡು. ಮೊಬೈಲ್ ಆ್ಯಪಲ್ಲಿ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಇರುತ್ತಲ್ಲ, ಅದನ್ನು ಕನೆಕ್ಟ್ ಮಾಡ್ತೀವಿ, ಅವ್ರು ಆ್ಯಪ್ ಸ್ಟೋರಿಗೆ ಕನೆಕ್ಟ್ ಮಾಡ್ತೀವಿ. ಸೊ ನಿಮಗೆ ಡೇಟಾ ಸ್ಟ್ರೀಮ್ ಎಲ್ಲ ಹೋಗುತ್ತೆ. ಸೊ ಈಗ ವೆಬ್ಸೈಟ್ ಏನು ನಡೀತಿದೆ ಅದಕ್ಕೆ, ಇದು ನಿಮ್ಮ ವೆಬ್ಸೈಟು ಕೋಡು. ಈ ಕೋಡ್ ಏನಂತೆ, ನಿಮ್ಮ ವೆಬ್ಸೈಟಲ್ಲಿ ಎಲ್ಲ ಜಾತಕ, ಕುಲ, ಗೋತ್ರ ಎಲ್ಲ ಬಂದು GA4 ಬರುತ್ತೆ. ಇಲ್ಲಿ ಏನು ಅಪ್ಲಿಕೇಶನ್ ನಡೀತಿರುತ್ತೆ, ಇದೆಲ್ಲ ಮೊಬೈಲ್ ಆ್ಯಪ್ಗೆ ಹೋಗುತ್ತೆ, ಮೊಬೈಲ್ ಆ್ಯಪಿಂದ GA4 ಹೋಗುತ್ತೆ. ಸೊ ಡೇಟಾ ಸ್ಟ್ರೀಮ್ ಯಾವಾಗಲೂ ಮೇಲೆ ಹೋಗ್ತಿದೆ ಇಲ್ಲಿ, ರೈಟ್? ಇದೇ ಸಿಂಪಲ್ ಕಾನ್ಸೆಪ್ಟ್. ಈಗ ನೀವು ಅನ್ಬೋದು, ತೇಜಸ್, ಐ ಡೋಂಟ್ ಹ್ಯಾವ್ ಮೊಬೈಲ್ ಅಪ್ಲಿಕೇಶನ್ ಆ್ಯಪ್. ಅಕಸ್ಮಾತ್ ನಾನು ಮೋರ್ ದೆನ್ ಒನ್ ವೆಬ್ಸೈಟ್ ಇದ್ದರೆ ಹಾಕೋಬೋದಾ? ಅಫ್ಕೋರ್ಸ್ ಎಸ್, ಹಾಕೋಬೋದು. ಆ ಸಿನಾರಿಯೋನು ಮಾಡಿದ್ದೀನಿ. ಈ ಸಿನಾರಿಯೋದಲ್ಲಿ ಫಸ್ಟ್ ಸಿನಾರಿಯೋದಲ್ಲಿ ನಿಮ್ಮದು GA4 ಅಕೌಂಟ್ ಮಾಡಿರ್ತೀರಾ, ಅದರಲ್ಲಿ ಕೆಳಗಡೆ ವೆಬ್ಸೈಟ್, ಅದೇನು ಪ್ರಾಪರ್ಟಿ, ಅದನ್ನ ಕೋಡ್ ಹಾಕ್ತಾರೆ. ಇದು ಸಿಂಪಲ್, ಇದೆಲ್ಲ ಕಾಮನ್ ಆಗಿ ಎಲ್ಲರ ಹತ್ರನೂ ಇರುತ್ತೆ. ಇನ್ನೊಂದು ಸಿನಾರಿಯೋ ಏನಾಗುತ್ತೆ ಗೊತ್ತಾ, 2 ವೆಬ್ಸೈಟ್ ಇರುತ್ತೆ ಕೆಲವೊಬ್ರ ಹತ್ರ, ರೈಟ್? ಒಂದು ಮೇನ್ ವೆಬ್ಸೈಟ್, ಇನ್ನೊಂದು ಲ್ಯಾಂಡಿಂಗ್ ಪೇಜ್, ಬೇರೆ ಪರ್ಪಸ್ಸಿಗೆ ಯೂಸ್ ಮಾಡ್ತಿರ್ತಾರೆ. ಅಲ್ಲೂ ಅಷ್ಟೇ ನೋಡಿ, 2 ವೆಬ್ಸೈಟ್ ಇದೆಯಾ, 2 ಪ್ರಾಪರ್ಟೀಸ್ ಬೇಕಾದ್ರೆ ಹಾಕೋಬೋದು, ಎಷ್ಟು ಬೇಕಾದ್ರೂ ಹಾಕ್ಬೋದು, ರೈಟ್? ಪ್ರಾಪರ್ಟೀಸ್ ಇದೆ ಅಂದಮೇಲೆ ಅದಕ್ಕೆ ಡೇಟಾ ಸ್ಟ್ರೀಮ್ ಇರಲೇಬೇಕು. ನಾನು ಹೇಳಿದ್ನಲ್ಲ, ನಿಮ್ಮದು ಸೈಟ್ ಇದೆ ಅಂದಮೇಲೆ ಆ ಸೈಟ್ ಅಡ್ರೆಸ್ ಎಲ್ಲಿದೆ ಅಂತ ಪೇಪರ್ ಮೇಲೆ ಬರೆದಿರಬೇಕು. ಆ ಪೇಪರ್ ಮೇಲೆ ಬರೆದಾದ್ಮೇಲೆ ಗೊತ್ತಾಗೋದಲ್ವಾ ಗೌರ್ಮೆಂಟಿಗೆ, ಓಕೆ ನಿಮ್ದೊಂದು ಈ ಥರ ಈ ಜಾಗದಲ್ಲಿ ಸೈಟ್ ಇದೆ ಅನ್ನೋದು ಒಂದು ರೆಕಾರ್ಡ್ ಕ್ರಿಯೇಟ್ ಆಗುತ್ತೆ, ರೈಟ್? ಇದು ಸೇಮ್ ಕೂಡ, ಈ ಕೋಡ್ ಹಾಕಬೇಕು. ಈ ಕೋಡ್ ಎಲ್ಲಿದೆ, GA4 ಗೊತ್ತಿಲ್ಲ, ಆ ಕೋಡ್ ಹಾಕಿದ ಮೇಲೆ ಗೊತ್ತಾಗುತ್ತೆ GA4ಗೆ, ಓಕೆ ಈ ವೆಬ್ಸೈಟಿಂದ ನಾನು ಡೇಟಾ ಕಲೆಕ್ಟ್ ಮಾಡಬೇಕು ಅಂತ GA4ಗೆ ಗೊತ್ತಾಗುತ್ತೆ, ಓಕೆನಾ? ಸೊ ಇದು ಒಂದು ಬೇಸಿಕ್ ಸಿನಾರಿಯೋ, ರೈಟ್? ಈಗ ಗೂಗಲ್ ಅನಾಲಿಟಿಕ್ಸ್ 4 ನಿಮ್ಗೆ ಗೊತ್ತಾಯ್ತು ಸ್ಟ್ರಕ್ಚರ್ ಏನಿದೆ. ಫಸ್ಟ್ ವಿಡಿಯೋಲಿ ಏನಾಕಿದ್ದೆ, ಗೂಗಲ್ ಅನಾಲಿಟಿಕ್ಸ್ 4 ಯಾವ ಥರ ಇನ್ಸ್ಟಾಲ್ ಮಾಡ್ಬೋದು ಅಂತ. ಈ ವಿಡಿಯೋದಲ್ಲಿ ಏನು ಹೇಳಿದ್ದೀನಿ ನಾನು, ಈ GA4 ಒಂದು ಬೇಸಿಕ್ ಸ್ಟ್ರಕ್ಚರ್ ಏನು ಅಂತ ಡಿಫೈನ್ ಮಾಡಿದ್ದೀನಿ, ರೈಟ್?
ಸೊ ಈ ಟಾಪಿಕ್ ನಿಮ್ಗೆ ಅರ್ಥ ಇದೆ ಅನ್ಕೋತೀನಿ ಸ್ನೇಹಿತರೆ. ಅಕಸ್ಮಾತ್ ನಿಮ್ಗೆ ಈ ಟಾಪಿಕ್ ಇಷ್ಟ ಆಗಿದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಆ್ಯಂಡ್ ಪಕ್ಕದಲ್ಲೇ ಬೆಲ್ ಬಟನ್ ಐಕಾನ್ ಒತ್ತೋದು ಕೂಡ ಮರಿಬೇಡಿ, ಸೊ ದಟ್ ಈ ವಿಡಿಯೋ ಜಾಸ್ತಿ ರೀಚ್ ಆಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ದಯವಿಟ್ಟು ಈ ವಿಡಿಯೋಗೆ ಒಂದು ಚೆನ್ನಾಗಿ ಒಂದು ಥಮ್ಸ್ ಅಪ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಆ್ಯಂಡ್ ಈ ನಾಲೆಜ್ನ ನೀವು ತಿಳ್ಕೊಳ್ಳಿ, ಇಂಪ್ಲಿಮೆಂಟ್ ಮಾಡಿ, ರೈಟ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕಮೆಂಟ್ ಸೆಕ್ಷನಲ್ಲಿ ನಾನು ಒಂದು ವಾಟ್ಸಪ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ದಯವಿಟ್ಟು ಅದನ್ನು ಜಾಯ್ನ್ ಆಗೋದನ್ನ ಮರಿಬೇಡಿ ಸ್ನೇಹಿತರೆ. ಸದ್ಯದಲ್ಲೇ ಗೂಗಲ್ ಆ್ಯಡ್ಸ್ ಕೋರ್ಸ್ ಇನ್ ಕನ್ನಡ ಲಾಂಚ್ ಮಾಡ್ತಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಹಾಕ್ತೀನಿ ಆ ಕೋರ್ಸಿಗೆ ಅತಿ ಕಡಿಮೆ ಬೆಲೆಯಲ್ಲಿ. ಸೊ ದಟ್ ನೀವು ಈ ಒಂದು ಕೋರ್ಸ್ ತೊಗೊಂಡ್ರೆ ಸಾಕು, ಬೇಸಿಕ್ಸ್ ನಾಲೆಜ್ ಏನು ತಿಳ್ಕೋಬೇಕು ಇಂಟರ್ವ್ಯೂ ಕ್ರ್ಯಾಕ್ ಮಾಡೋದಕ್ಕೆ ಪ್ರತಿಯೊಂದು ನಾನು ಗೂಗಲ್ ಆ್ಯಡ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ ನಾನು. ಆ್ಯಂಡ್ ಇದು ಯಾವುದೇ ಥರ ಕ್ವಿಕ್ ರಿಚ್ ಸ್ಕೀಮ್ ಅಲ್ಲ. ಸೊ ಓಕೆನಾ, ಯಾವುದೇ ಒಂದು ಸ್ಕಿಲ್ ಆಗಲಿ ಕಲಿಯೋದಕ್ಕೆ ಟೈಮ್ ಬೇಕು, ಅದನ್ನು ಮಾನಿಟೈಸ್ ಮಾಡೋಕ್ಕೆ ಟೈಮ್ ಬೇಕು. ಇಟ್ ಟುಕ್ ಮಿ ಅರೌಂಡ್ ಲೈಕ್ 5 ಇಯರ್ಸಿಂದ ನಾನು ಕಲ್ತೀನಿ, 5 ಇಯರ್ಸ್ ಆಮೇಲೆ ನಾನು ನಾಲೆಜ್ ಶೇರ್ ಮಾಡ್ತಿರೋ. ಸೊ ಇಟ್ ಟುಕ್ ಮಿ ಟೈಮ್ ಟು ಮಾನಿಟೈಸ್. ಸೊ ನಾನು ಇದೇ ಹೇಳ್ತಿರೋದು. ಸೊ ವಾಟ್ಸಪ್ ಡಿಸ್ಕ್ರಿಪ್ಷನ್ ಜಾಯ್ನ್ ಆಗಿ ಆ್ಯಂಡ್ ನಿಮ್ಗೆ ಏನೇ ಡೌಟ್ಸ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ, ರೈಟ್. ಕಮೆಂಟ್ ಸೆಕ್ಷನ್ ತಿಳಿಸಿ, ನಾನು ಕ್ಲಾರಿಫೈ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಅವ್ರ ನನ್ನ ವಾಟ್ಸಪ್ ನಂಬರ್ ಕಡೆ ಲಿಂಕ್ ಇರುತ್ತೆ, ದಯವಿಟ್ಟು ಅದಕ್ಕೆ ಜಾಯ್ನ್ ಆಗಿ. ಅವ್ರ ಇನ್ಸ್ಟಾಗ್ರಾಮಲ್ಲಿ ನನ್ನ ಕೆಳಗೆ ಲಿಂಕ್ ಹಾಕಿ, ಎಲ್ಲಾದರೂ ನಂಗೆ ಪಿಂಗ್ ಮಾಡಿ, ನಿಮ್ಗೆ ಏನೇ ಡೌಟ್ಸ್ ಇದೆ ಪಿಂಗ್ ಮಾಡಿ, ಖಂಡಿತ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ, ಓಕೆನಾ. ಸೊ ಅಕಸ್ಮಾತ್ ನೆಕ್ಸ್ಟ್ ಟೈಮು ನಾನು ಒಂದು ಬೇರೆ ವಿಡಿಯೋ ಜೊತೆ ಬರ್ತೀನಿ, ಬೇರೆ ಟಾಪಿಕ್ ಇದ್ದಲ್ಲಿ ಬರ್ತೀನಿ. ಸೊ ನಿಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ನಾಲೆಜ್ ತುಂಬ ಜಾಸ್ತಿ ಆಗುತ್ತೆ. ಇನ್ನು ಬರುವಂಥ ದಿನದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಒಂದು ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ಹೋಗ್ತಾ ಹೋಗ್ತಾ ಮೆಟಾ ಆ್ಯಡ್ಸ್ ಮತ್ತು ಗೂಗಲ್ ಟ್ಯಾಗ್ ಮ್ಯಾನೇಜರ್, ಕನ್ವರ್ಷನ್ ರೇಟ್ ಆಪ್ಟಿಮೈಸೇಷನ್, ಎ-ಬಿ ಟೆಸ್ಟಿಂಗ್ ಮತ್ತು ಹಲವಾರು ಟೂಲ್ಸ್ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಏನಿದೆ, SCM ಬ್ರಷ್, ಈ ಟೂಲ್ಸ್ ಯೂಸ್ ಮಾಡ್ಕೊಂಡು ಹೆಂಗೆ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಮಾಡ್ಬೋದು, ಆನ್ಲೈನ್ ಪ್ರೆಸೆನ್ಸ್ ಹೆಂಗೆ ನೀವು ಒಟ್ಟಿಗೆ ತೊಗೊಂಡು ನಿಮ್ಮ ಬಿಸ್ನೆಸ್ ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಅಂತ ಇನ್ ಡೀಟೇಲ್ ಆಗಿ ಬರುವಂಥ ದಿನದಲ್ಲಿ ಹೇಳ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಅದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್. ನಾನು ನೆಕ್ಸ್ಟ್ ಟಾಪಿಕ್ ಜೊತೆಗೆ ಇನ್ನೊಂದು ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಬಾಯ್ ಬಾಯ್.